ಎಲ್ಲ ಹೋರಾಟಗಾರ ಬಂಧುಗಳೇ, ಈ ಹೋರಾಟ 29ನೇ ತಾರೀಕಿಗೆ ತೀರ್ಮಾನ ತಗೊಳ್ಳಕ್ಕೆ ನೂರಾರು ಜನ ಐವನ್ ಶಾಹಿಲಿ ಸೇರಿ ತೀರ್ಮಾನ ತಗೊಂಡಿದ್ದದ. 2 ಅಕ್ಟೋಬರ್ ಗಾಂಧಿ ಜಯಂತಿ ನಿಮಿತ್ತವಾಗಿ ಇದು ಹೋರಾಟ ಪ್ರಾರಂಭ ಮಾಡಿದ್ದದ. ಈ ಹೋರಾಟ ಯಾರು ಪ್ರಾರಂಭ ಮಾಡಿದಾರ ಈ ಹೋರಾಟದ ಗುತ್ತಿಗೆದಾರರು ಅಲ್ಲ. ವಿಷಯ ಇಲ್ಲಿಂದ ಸ್ಟಾರ್ಟ್ ಆಗ್ಲಿ. ಈಗ ನಾವು ನೀರಿನಾಗ ಮುಳುಗಿದ್ದೀವಿ, ಕರೆಕ್ಟ್ ವೇಲಿಂದ ಕೃಷಿ ಅಭಿವೃದ್ಧಿ ದಿಕ್ಕನ್ನು ಪ್ರಾರಂಭ ಮಾಡಿಲ್ಲ ಅಂದ್ರ ನಾವೆಲ್ಲರೂ ಅರ್ಧ ಜೀವನಕ್ಕೆ ಅರ್ಧ ಆಯುಷ್ಯಕ್ಕೆ ಮಣ್ಣು ಸೇರ್ಬೇಕಾಗ್ಯದ ಅಂತ ಕಾಲಾವಧಿ ಬಂದಿದ್ದದ. 80% ಜನ ಸಮುದಾಯ ಸಾಲದಲ್ಲಿ ಸಿಕ್ಬಿದ್ದಿದ್ದ. ಮತ್ತೊಂದ್ ಕಡೆ ಸಾಲ ಸಿಗ್ತಾ ಇಲ್ಲ, ಬ್ಯಾಂಕ್ಗಳಲ್ಲಿ ರಿನ್ಯೂವಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಂತ ಪರಿಸ್ಥಿತಿ ಆಗಿದ್ದಾಗ ಇದರಲ್ಲಿ ತಪ್ಪ ಯಾರೋ ಅಧಿಕಾರ ನಡೆಸಲಿ, ಅಧಿಕಾರ ಜನರಿಗಾಗಿ ಇಲ್ಲ, ಅದು ಜನರಿಗಾಗಿ ಅಧಿಕಾರ ಇಲ್ಲೇ ಇಲ್ಲ. ಇಲ್ಲಿ 86-87 ನಲ್ಲಿ ಹನುಮಂತರಾವ್ ಕಮಿಟಿ ಗೈಡ್ಲೈನ್ ತಯಾರಾಗಿದ್ದದ. ಆ ಗೈಡ್ಲೈನ್ ಅಲ್ಲಿ ಏನಿದೆ ಅಂದ್ರ ಹಸಿ ಬರಗಾಲ ಇದ್ದರ್ನು ಒಣ ಬರಗಾಲ ಇದ್ದರ್ನು ಈ ಭಾಗದ ಜನರಿಗೆ ಏನೇ ತೊಂದರೆ ಆಗಲಾರ್ದಂತ ಬದುಕಲಿಕ್ಕೆ ಸಾಧ್ಯ ಇರ್ತಕ್ಕಂಥ ಗೈಡ್ಲೈನ್ ಇದೆ. ಆ ಗೈಡ್ಲೈನ್ ಇಂಪ್ಲಿಮೆಂಟೇಷನ್ ಮಾಡಿದ್ರ, ಆ ಗೈಡ್ಲೈನ್ 86-87 ಇಂಪ್ಲಿಮೆಂಟೇಷನ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರ ಇಲ್ಲಿವರೆಗೆ ಈ ಬರಗಾಲ ಬಂದ್ರೆ ನಮ್ಗೆ ಯಾವುದೇ ಆರ್ಥಿಕ ಶಕ್ಕೆ ಬೀಳ್ತಿದ್ದಿಲ್ಲ, ನಾವು ಸಾಲದ ಜಾಲದಲ್ಲಿ ಸಿಗಿ ಬೀಳ್ತಿದ್ದಿಲ್ಲ. ಅಂತ ಫಲವತ್ತವಾದಂತ ಪರಿಸರ, ಅಂತ ಫಲವತ್ತವಾದಂತ ಭೂಮಿ ಇದ್ದರೂ ಕೂಡ ನಮ್ಮ ಆಡಳಿತದಾಗ ಹೋಗಿ ನಾವು ನಾಲಾಯಕರಾಗಿ ಯಾರಿಗೋಸ್ಕರ ಪ್ಲಾನ್ ಮಾಡ್ತಾ ಇದ್ವಿ ಅಂದ್ರ ನಾವು ಸ್ವಾತಂತ್ರ್ಯ ಪಡ್ಕೊಂಡಿದ್ದೀವಿ ಅಲ್ಲ. ಇಲ್ಲಿ ಏನದು ನಾವು ಲೇಔಟ್ ತಯಾರು ಮಾಡ್ಲಿಕ್ಕತ್ತೀವಲ್ಲ, ರೋಡ್ ಮ್ಯಾಪ್ ಏನಿರ್ತದ ಆ ರೋಡ್ ಮ್ಯಾಪ್ ಅಲ್ಲಿ 2 ವೀಲರ್ ಮತ್ತು ಆಟೋಗಳು, ಸಣ್ಣ ಸಣ್ಣ ಕಾರ್ಗಳು ಇಷ್ಟೇ ಓಡಾಡಬೇಕು, ಸಿಟಿ ಬಸ್ಗಳು ಓಡಾಡಬಾರ್ದು, ಹಂಗೆ ಪ್ಲಾನ್ ಆಗ್ತಾ ಇದೆಯಲ್ಲ. ಆ ಪ್ಲಾನ್ ಕೊಟ್ಟಿದ್ದು ಯಾರು? 2 ವೀಲರ್ 4 ವೀಲರ್ ಆ ಕಂಪನಿದವರು ಆ ಪ್ಲಾನ್ ಕೊಟ್ಟಿದ್ದು. ಅದೇ ಪ್ರಕಾರ ನಾವು ಪ್ಲಾಟ್ಗಳು ಹಾಕಿ ಅದೇ ಪ್ರಕಾರ ರೋಡ್ಗಳು ಇಡ್ತಾ ಇದ್ದೀವಿ. ಈಗ ಯಾವಾಗ ರೋಡ್ ಮ್ಯಾಪ್ ಅದಂದ್ರ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಉತ್ಪಾದನಾ ಸೆಕ್ಟರ್ ಅನ್ನು ಎಲ್ಲ ಹಾಳಾಗಿ ನಾವು ನಾಬೂತಾಗಿ ಕಾರ್ಪೊರೇಟ್ ಸೆಕ್ಟರ್ ಸೇರ್ತಕ್ಕಂಥ ಏನು ವ್ಯವಸ್ಥಿತವಾಗಿ ಪ್ಲಾನ್ ನಡೀತಾ ಇದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳದು. ಅದಕ್ಕೆ ನಾವು ಅರ್ಥಿಸಿಕೊಂಡು ಹೆಜ್ಜೆ ಇಡ್ಬೇಕಾಗ್ತದ, ಇಲ್ದರ ಇಡೀ ನಮ್ಮ ದೇಶದ ಏನು ಉತ್ಪಾದನೆ ಸೆಕ್ಟರ್ ಅದ, ನೈಸರ್ಗಿಕ ಉತ್ಪಾದನೆ ಸೆಕ್ಟರ್ ಆಗ್ಲಿ ಅಥವಾ ನಮ್ಮ ಭೂಮಿ ಆಗ್ಲಿ ಎಲ್ಲ ಕಾರ್ಪೊರೇಟ್ ಸೆಕ್ಟರ್ ಸೇರಿ ನಮ್ಮ ಜಗತ್ತಿನ ಗುಲಾಮಗಿರಿ ಮಾಡ್ಲಿಕ್ಕೆ ಮಾತ್ರ ಇರ್ತಕ್ಕಂಥದ್ದು ಪರಿಸ್ಥಿತಿ. ಆ ಗ್ಯಾಟ್ ಅಗ್ರಿಮೆಂಟ್ ಡಂಕೇಲ್ ಪ್ರಸ್ತಾವ ಅದಲ್ಲ, ಅದರಲ್ಲಿ ಆ ಅಂಶ ಇದೆ. ಗ್ಯಾಟ್ ಅಗ್ರಿಮೆಂಟ್ ಡಂಕೇಲ್ ಪ್ರಸ್ತಾವ ಅಂದ್ರೆ ಜಾಗತಿಕ ಮನುಸ್ಮೃತಿಯಲ್ಲಿ ನಮ್ಮ ಭಾರತದ ಬ್ರಾಹ್ಮಣ ಇರಲಿ ಅಥವಾ ಭಿಕ್ಷುಕ್ ಇರಲಿ ಅವನು ಜಾಗತಿಕ ದಲಿತ ಆಗಿ ಬದುಕಬೇಕಂತ ಅಂಶಗಳು ಅದಾವ. ಆ ಹಂತಕ್ಕೆ ಒಯ್ತಕ್ಕಂಥ ಪದ್ಧತಿ ಏನದ ಇರ್ತಕ್ಕಂಥ ಯಾರ್ದೋ ಹೆಸರು ತಗೊಳ್ಳಿ, ಕೇಂದ್ರದಾಗ ಸರ್ಕಾರ ಇರಲಿ ಅಥವಾ ರಾಜ್ಯದಾಗ ಯಾರ್ದೋ ಸರ್ಕಾರ ಇರಲಿ, ನಮ್ಗೆ ಆ ಹಂತಕ್ಕೆ ಒಯ್ಯಲಿಕ್ಕೆ ತಯಾರಾಗಿದ್ದಾರೆ. ಅದಕ್ಕಾಗಿ ನಾವು ಎಚ್ಚರಿಕೆಯಿಂದ ರಾಜಕೀಯ ಮುಕ್ತ ವ್ಯವಸ್ಥೆ ಮಾಡಿ ಈಗ ಇರ್ತಕ್ಕಂಥ ಏನೋ ಘೃಣಾಸ್ಪದ ರಾಜಕೀಯ ವ್ಯವಸ್ಥೆ ಏನದ ಅದು ಮುರಿದು ನಾವು ಭಾರತ ಉಳಿಸ್ಬೇಕಾದ್ರ, ಭಾರತ ಗಟ್ಟಿ ಮಾಡ್ಬೇಕಾದ್ರ ನಾವು ವೈಜ್ಞಾನಿಕವಾಗಿ ಯಾರು ಬಸವ ತತ್ವ ಹೇಳ್ತಾ ಇದ್ದಾರೆ, ಯಾರು ಬಾಬಾ ಸಾಹೇಬ್ ತತ್ವವನ್ನು ಹೇಳ್ತಾ ಇದ್ದಾರೆ, ಆ ದಿಕ್ಕಿನಿಂದ ನಾವು ಎಲ್ಲರೂ ಒಂದಾಗಿ ಬದುಕಿದರೆ ಮಾತ್ರ ದ್ವೇಷರಹಿತ ದೋಷರಹಿತ ಪ್ರಗತಿಪರ ವ್ಯವಸ್ಥೆ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯದನ್ನು ಅರ್ಥಿಸ್ಕೊಳ್ಬೇಕು. ಈಗ ರಾಜ್ಯ ಸರ್ಕಾರ ಆಗ್ಲಿ ಮತ್ತೆ ಕೇಂದ್ರ ಸರ್ಕಾರ ಆಗ್ಲಿ ಇಬ್ಬರು ಸೇರಿ ನಮ್ಗೆ 50,000 ಇಲ್ಲ 1 ಲಕ್ಷ ಕೊಟ್ಟನ್ನು ಬಲಿಷ್ಠವಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ತುರಂತ ಪರಿಸ್ಥಿತಿ ಒಳಗೆ ನಾವು ನಿರ್ವಹಣೆ ಮಾಡಬಹುದು, ಆದ್ರೆ ಮುಂದಿನ ಅಧೋಗತಿ ನಿಲ್ಲಿಸಲಿಕ್ಕೆ ಈ ಏನು ಸಂಘಟನೆಗಳು ಅದಾವಲ್ಲ ಎಲ್ಲರ ಸೇರಿನೇ ಮುಂದಿನ ಬೆಳವಣಿಗೆ ಈಗ ಯೋಜನಾಬದ್ಧವಾಗಿ ಹೋರಾಟ ನಡೆಸಬೇಕಾಗಿದೆ. ಇದು 13 ತಾರೀಕಿಗೆ ಮುಗಿದ ಮೇಲೆ ನಮ್ಮ ಸಮಸ್ಯೆಗಳು ಪೂರ್ತಿ ಬಗೆಹರಿಯೋದಿಲ್ಲ. ಅದೇ ಕಾರಣಕ್ಕಾಗಿ ನಾವು ನಮ್ಮ ಬೆಳೆ ಹಾನಿ ಪರಿಹಾರ ಆಗಲಿ ಮತ್ತು ಹನುಮಂತರಾವ್ ಕಮಿಟಿ ಗೈಡ್ಲೈನ್ ಇಂಪ್ಲಿಮೆಂಟೇಷನ್ ಮಾಡ್ಲಿಕ್ಕಾಗ್ಲಿ, ಆ ಇಂಪ್ಲಿಮೆಂಟೇಷನ್ ಹಿಡಿಯವರಿಗೆ ರಾಜಕಾರಣಿಗಳು ಹಿಡಿಯವರಿಗೆ ನಾವು ಹೋರಾಟ ನಡೆಸಬೇಕಾಗ್ತದ. ಅವಾಗ ಮಾತ್ರ ನಾವು ಬರಗಾಲ ಮುಕ್ತ ವ್ಯವಸ್ಥೆ ಪ್ರಾರಂಭ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು.